ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಬಟ್ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಸಂಡೇ, ಸೊ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸುಮಾರು ವರ್ಷ ಆಗಿತ್ತು ನಾವು ನಂದಿ ಹಿಲ್ಸ್ಗೆ ಹೋಗಿ. ನೋಡಿ, ಹೋಗ್ಬೇಕಾದ್ರೆ ರೋಡ್ಸ್ ತುಂಬಾ ಮಂಗಗಳು ನೋಡಲಿಕ್ಕೆ ಸಿಗುತ್ತೆ. ಆದರೆ ಕೈಯಲ್ಲಿ ಏನೇ ಇದ್ರೂ ಪಟ್ ಅಂತ ಕಿತ್ಕೊಂಡ್ಬಿಡ್ತವೆ. ಬೇರೆಯವ್ರಿಗೆ ಏನು ತೊಂದರೆ ಮಾಡೋದಿಲ್ಲ. ಅವು ಏನಾದರೂ ತಿಂಡಿ ತಿನ್ನಬೇಕಾದ್ರೆ ನಾವು ಹುಷಾರಾಗಿರಬೇಕು ಅಷ್ಟೇ. ಅದಕ್ಕೂ ಸ್ವಲ್ಪ ಕೊಟ್ಟು ನಾವು ತಿಂದರೂ ಓಕೆ, ಅದೇನು ಮಾಡೋದಿಲ್ಲ ನಮಗೆ. ನಂದಿ ಹಿಲ್ಸಲ್ಲಂತೂ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಎಲ್ಲನೂ. ಮುಂಚೆ ಈ ಥರ ಇರಲಿಲ್ಲ, ಹೀಗಂತೂ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟೊಂದು ಕ್ರೌಡ್ ಇದೆ ಸಂಡೇ ಅಂತೂ. 4 ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಇರುತ್ತೆ, 2 ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ. ನೋಡಿ ನನ್ನ ಮಕ್ಕಳು ಓಡ್ತಾ ಇದ್ದಾರೆ, ನೀನು ಫಸ್ಟಾ ನಾನು ಫಸ್ಟಾ ಅಂತ. ಮಕ್ಕಳಿಗೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ, ಅವ್ರಿಗೂ ಚೇಂಜಸ್ ಬೇಕಲ್ವಾ. ಎಂಜಾಯ್ ಮಾಡ್ತಾರೆ ಈ ನೇಚರ್ನ. ನನಗಂತೂ ಸ್ಟೆಪ್ಸ್ ಹತ್ತಿ ಫುಲ್ ಟಯರ್ಡೇ ಆಗಿತ್ತು. ನೋಡಿ ಇದೆಲ್ಲ ಮುಂಚೆ ಇರಲಿಲ್ಲ, ಹೀಗೆ ಮಾಡಿದ್ದಾರೆ. ಅಲ್ಲಿ ಮೇಲೆ ಹತ್ಬಿಟ್ಟು ಆ ನೇಚರ್ನ ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡೋಣಪ್ಪ ಅನ್ನೋ ಫೀಲ್ ಕೊಡುತ್ತೆ ನಮಗೆ. ಯಾರೆಲ್ಲ ನಂದಿ ಹಿಲ್ಸ್ಗೆ ಹೋಗಿ ಈ ಫೀಲ್ನ ಎಂಜಾಯ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಎಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೊಂದೇನು ಗೊತ್ತಾ, ನಾನು ಕೆಲವೊಂದೆಲ್ಲ ಕ್ಯಾಪ್ಚರ್ ಮಾಡೋದೇ ಮರೆತುಬಿಟ್ಟಿರ್ತೀನಿ. ಆಮೇಲೆ ಜ್ಞಾಪಕ ಬರುತ್ತೆ ನನಗೆ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅಂತ. ಫುಲ್ ಟಾಪ್ಗೆ ಬಂದ್ವಿ. ಇಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮೇಲೆ ಒಂದು ಟೆಂಪಲ್ ಇದೆ, ಅದು ಹೆಸರು ನನಗೆ ಗೊತ್ತಿಲ್ಲ, ಅಲ್ಲೂ ಸಹ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ನನ್ನ ನಾನೇ ನೋಡ್ಕೊಂಡು ಹೋಗ್ತಿದ್ದೀನಿ, ಅಷ್ಟು ಬಿಸಿಲಿದೆ ಅಲ್ಲಿ. ಬರೀ ಸ್ಲಿಪ್ಪರ್ ಹಾಕ್ಕೊಳ್ದೆ ಹೋದರೆ ಕಾಲಂತೂ ಪಕ್ಕ ಸುಡುತ್ತೆ. ನೋಡಿ ಈ ದೃಶ್ಯ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಪ್ರಾಣಿಗಳಲ್ಲೂ ಮಮತೆ ಪ್ರೀತಿ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ನೋಡಿ ನಾನು ಆಗಲೇ ಮೇಲೆ ಟೆಂಪಲ್ ಇದೆ ಅಂತ ಹೇಳಿದೆ ಅಲ್ವಾ, ಅದೇ ಈ ಟೆಂಪಲ್. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮುಂದೆ ಬಂದರೆ ಒಂದು ವ್ಯೂ ಪಾಯಿಂಟ್ ಇರುತ್ತೆ, ಅಲ್ಲಿ ನಿಂತ್ಕೊಂಡು ನೋಡಬೇಕು. ಎಲ್ಲ ಕಾಣಿಸುತ್ತೆ, ನಂದಿ ಸುತ್ತಮುತ್ತ ಯಾವ್ಯಾವ ಹಳ್ಳಿ ಇದೆಯೋ ಎಲ್ಲನೂ ಕಾಣಿಸುತ್ತೆ ನಮಗೆ. ಇದು ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಫುಲ್ ನೋಡಿ ಇದೆಲ್ಲ ಕಾಣಿಸುತ್ತೆ ನಮಗೆ. ಎಲ್ಲ ಮನೆಯೂ ಪುಟ್ಟಾಗಿ ಕಾಣಿಸೋದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡೋದಕ್ಕೆ. ಹಾಗೆ ಅಲ್ಲಿ ಒಂದು ಹೋಟೆಲ್ ಇತ್ತು ಅಂತ ನಾವು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ಮೆನು ಏನೋ ಇತ್ತು, ಬಟ್ ಒಂದಂದರೆ ಒಂದು ಇರಲಿಲ್ಲ. ನಾವು ಆನಿಯನ್ ಪಕೋಡ ತಗೊಂಡ್ವಿ. ನೋಡಿ ಇದೆ ಆನಿಯನ್ ಪಕೋಡ, ಜಸ್ಟ್ ಇದಕ್ಕೆ 8 ರೂಪೀಸ್ ತಗೊಂಡಿದ್ದಾರೆ. ಆನಿಯನ್ ಪಕೋಡ ತಿನ್ಕೊಂಡು ಈ ನೇಚರ್ನೆಲ್ಲ ನೋಡ್ತಿದ್ರೆ ಆ ಫೀಲೇ ಬೇರೆ ಅಲ್ವಾ. ಹಾಗೆ ಒಂದು ಮಂಗ ಬಂತು ಅಲ್ಲಿಗೆ ಆನಿಯನ್ ಪಕೋಡ ತಿನ್ನೋದಕ್ಕೆ. ನೋಡಿ ನನ್ನ ಹಸ್ಬೆಂಡ್ ಸಾಸ್ ಪ್ಯಾಕೆಟ್ ಕೊಡ್ತಿದ್ದಾರೆ, ಪಾಪ ಅದು ಸಾಸ್ ತಿಂತಿದೆ, ಒಂದು ಕೈಯಲ್ಲಿ ಪಕೋಡ ಇದೆ. ಸ್ನ್ಯಾಕ್ಸ್ ತಿನ್ಕೊಂಡು ಪ್ಯಾರಾಗ್ಲೈಡಿಂಗ್ ಹತ್ರ ಬಂದ್ವಿ. ಯಪ್ಪ, ಕೆಲವ್ರಿಗಂತೂ ಭಯನೇ ಇಲ್ಲ, ಹೇಗೆ ಹೋಗ್ತಾರೆ ಗೊತ್ತಾ. ಅದಕ್ಕೆ ಅಲ್ವಾ ಹೇಳೋದು ಮೀಟರ್ ಬೇಕು ಮೀಟರ್ ಅಂತ. ನನಗೂ ಹೋಗೋಕ್ಕೇನೋ ಆಸೆ, ಬಟ್ ನನಗೆ ಭಯ ಏನಾಗ್ಬಿಡುತ್ತೋ ಅಂತ. ಯಾಕಂದರೆ ಸುಮಾರು ಕೇಸಸ್ ನೋಡಿದ್ದೀವಿ ಅಲ್ವಾ ನಾವು ಮೇಲಿಂದ ಕೆಳಗಡೆಗೆ ಬಿದ್ದಿರೋದು. ಸೊ ಅದಕ್ಕಂತಲೇ ಭಯ ನನಗೆ. ಓಕೆ, ಮೀಟರ್ ಇರೋರು ಹೋಗಿ ಬರಲಿ ಖುಷಿಯಾಗಿ ಅಷ್ಟೇ. ಹೋಗೋರನ್ನ ನೋಡಿ ಖುಷಿ ಪಡೋಣ, ಏನಂತೀರಾ. ಅಲ್ಲಂತೂ ಒಬ್ಬರು ಗೈಡ್ ತುಂಬಾ ಕಷ್ಟಪಡ್ತಾಯಿದ್ರು, ಯಾಕಂದರೆ ಅದಕ್ಕೂ ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ಅದು ಎದ್ದೇಳೋದಿಲ್ಲ. ನೋಡಿ ಈ ಥರ ಗಾಳಿ ಇಲ್ಲ ಅಂದರೆ ತುಸ್ಸಂತ ಬಿದ್ದೋಗುತ್ತೆ. ಗಾಳಿ ಬೇಕು ಅದಕ್ಕೆ ಮೇಯ್ನು. 20 ಮಿನಿಟ್ಸ್ಗೆ 4.5 ಚಾರ್ಜ್ ಮಾಡ್ತಾರೆ, ಅಂದರೆ 4500 ಚಾರ್ಜ್ ಮಾಡ್ತಾರೆ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರನ್ನು ಸಹ ಬೆಳೆಸಿ ಯೂಟ್ಯೂಬಲ್ಲಿ. ನನಗೆ ತುಂಬಾ ಇಷ್ಟ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕು ಅಂತ, ಬಟ್ ನನಗೆ ಟೈಮ್ ಸಿಗೋದಿಲ್ಲ. ಸಿಗೋ ಟೈಮಲ್ಲೇ ಈ ಥರ ಮಾಡ್ತಿರ್ತೀನಿ. ಮನೆ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದರೂ ಟ್ರೈ ಮಾಡ್ತಿದ್ದೀನಿ. ನೋಡಿ ನನ್ನ ಹಸ್ಬೆಂಡ್ ಮಕ್ಕಳನ್ನ ಇಬ್ಬರನ್ನೂ ಕೂಡಿಸ್ಕೊಂಡು ಎಷ್ಟು ಕಷ್ಟಪಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನನ್ನ ಮಕ್ಕಳಿಗೆ ಅವ್ರ ಡ್ಯಾಡಿ ಇದ್ದರೆ ಸಾಕು, ಯಾರು ಬೇಡ. ನಂದಿ ಹಿಲ್ಸಿಂದ ಮನೆಗೆ ಹೊಡ್ಬೇಕಾದ್ರೆ ಜೋರು ರಶ್ವಾಗ್ತಿತ್ತು. ಇಲ್ಲಿ ಡಿ ಕ್ರಾಸ್ ಹತ್ರ ಒಬ್ಬರು ಚುರ್ಮುರಿ ಸೇಲ್ ಮಾಡ್ತಾರೆ, ಅಂದರೆ ತುಂಬಾ ಫೇಮಸ್ ಅಲ್ಲಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ನಾವು ಲೈಟಾಗಿ ನಿಪ್ಪಟ್ಟು ಮಸಾಲ, ಪೋಟಿ ಮಸಾಲ ತಿನ್ಕೊಂಡೋದ್ವಿ. ಪೋಟಿ ಮಸಾಲ ಅಂತೂ ಸೂಪರ್ ಆಗಿತ್ತು. ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಜಾತ್ರೆ ಇದೆ ಅಂತ ಗೊತ್ತಾಯಿತು, ಜಾತ್ರೆಗೆ ಹೋಗಿದ್ವಿ. ಲಾಸ್ಟ್ ಡೇ, ಅವತ್ತು ಸಂಡೇನೇ ಲಾಸ್ಟ್ ಡೇ ಇದ್ದಿದ್ದು. ಹಾಗೆ ನನ್ನ ಮಕ್ಕಳನ್ನ ಒಂದಷ್ಟು ಗೇಮ್ಸ್ ಆಡಿಸಿದ್ವಿ. ಅವ್ರಿಗೆ
ನಾನು ಮನೆಗೆ ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡೆ, ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್, ಇದೇ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು.